ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಒಂದಲ್ಲ ಒಂದು ರೀತಿ ಆಘಾತಗಳು ಆಗ್ತಾನೆ ಇರೋಂಥದ್ದು ನೀವು ನೋಡಿರ್ತೀರಿ. ಯಾಕೆಂದರೆ ಈಗ ಸಿನಿಮಾ ರಂಗ ಅಂತಂದಮೇಲೆ ಇವೆಲ್ಲ ಕಾಮನಾಗಿ ಆಗ್ತಿರೋಂಥದ್ದು. ಇನ್ನು ಇದೇ ಸಂದರ್ಭದಲ್ಲಿ ಈಗ ಮತ್ತೊಂದು ಶಾಕ್ ಎದುರಾಗಿರೋಂಥದ್ದು ಪಂಕಜ್ ಅಂತ ಹೀರೋ ನಟ ಇದೀಗ ಇನ್ನಿಲ್ಲ ಅಂತ ಹೇಳಿದ್ರು ನಿಜಕ್ಕೂ ಒಂದು ಆಘಾತ. ಯಾಕೆಂತಂದರೆ ಸಿನಿಮಾದಲ್ಲಿ ಒಳ್ಳೆಯ ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಇಟ್ಕೊಂಡು ಬಂದಂಥ ಅತಿ ದೊಡ್ಡ ಕಲಾವಿದರು ಅಂತಲೇ ಕೂಡ ಹೇಳ್ಬೋದು. ಇನ್ನು ಹೀಗೆ ಇರೋಂಥ ಸಂದರ್ಭದಲ್ಲಿ ಇಂಥ ದೊಡ್ಡ ಕಲಾವಿದರು ಇದೀಗ ಕೇವಲ ಇನ್ನಿಲ್ಲವಾಗಿರೋದು ನಿಜ ಕೂಡ ಚಿತ್ರರಂಗ ಸಂಬಂಧ ಇದಾಗಿರೋಂಥದ್ದು. ಸುಮಾರು 15 ವರ್ಷಗಳಿಂದ ಕೂಡ ಸಿನಿಮಾ ರಂಗದಿಂದ ದೂರ ಉಳಿದಿರುವಂಥ ಈ ನಟ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು ಅಂತ ಕನಸಿಟ್ಕೊಂಡಿದ್ದಂಥ ವ್ಯಕ್ತಿ ಅಂತ ಕೂಡ ಹೇಳ್ಬೋದು. ಇನ್ನೂ ಕೆಲವು ಅವಕಾಶಗಳ ಕೊರತೆಯಿಂದ ಇರ್ಬೋದು, ಮತ್ತು ಇವ್ರು ಮಾಡಿದಂಥ ಕೆಲವು ಸಿನಿಮಾಗಳು ಫ್ಲಾಪ್ ಆಗಿದ್ದ ಕಾರಣಗಳಾಗಿರ್ಬೋದು. ಎಲ್ಲ ಕಾರಣಗಳಿಂದಾಗಿ ಸಿನಿಮಾಗೆ ದೂರ ಉಳ್ಕೊಂಬಿಟ್ರು. ಸ್ವಂತ ಉದ್ಯಮವನ್ನು ಮಾಡಿ ಈಗ ಸಾಕಷ್ಟು ಜನಕ್ಕೆ ಕೆಲಸ ಕೊಟ್ಟಿರುವಂಥ ಕಲಾವಿದರು ಅಂತಲೂ ಕೂಡ ಹೇಳ್ಬೋದು. ಹೀಗಾಗಿ ಪಂಕಜ್ ಅವರು ಒಳ್ಳೆ ಉದ್ಯಮದ ಕ್ಷೇತ್ರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂಥದ್ದು. ಮತ್ತು ಇವರು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೂಡ ಪದವಿಯನ್ನು ಕೂಡ ಪಡೆದಿದ್ರು. ಅದನ್ನೇ ಕೂಡ ಈಗ ನೋಡ್ಕೊಂಡು ಹೋಗ್ತಿರೋಂಥದ್ದು. ಒಳ್ಳೆ ಹೆಸರು ಕೂಡ ಮಾಡಿದಂಥ ಪಂಕಜ್ ಅವರು ಇದೀಗ ಸಿನಿಮಾ ರಂಗದ ಈಗ ದೂರ ಉಳ್ಕೊಂಡ್ರು. ಹೀಗಾಗಿ